ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕ್ಷಿತಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕಿಂಗ್ಸ್ ಕ್ಲಬ್ ಅಂತ ಎಲ್ಲ ತೋರಿಸಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲೇನೆ ನಾನು ಓರ್ಗಿತ್ತಿ ತಂಗಿದ್ದು ಎಂಗೇಜ್ಮೆಂಟ್ ನಡೀತಾ ಇರೋದು. ಸೊ ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಹುಡುಗನ ಹೆಸರು ಮೋಹಿತ್, ಹುಡುಗಿ ಹೆಸರು ಪ್ರಾರ್ಥನಾ ಅಂತ. ಇವರೇ ನೋಡಿ ನಮ್ಮ ಹುಡುಗಿ. ಹೇಗೆ ರೆಡಿ ಆಗಿದ್ದಾರೆ ಅಂತ ಕಮೆಂಟ್ ಮಾಡಿ. ಸೊ ಹುಡುಗನಿಗೋಸ್ಕರ ವೇಟ್ ಮಾಡ್ತಾ ಇದ್ರು. ಸೊ ಅಂತೂ ಇಂತೂ ಹುಡುಗ ಬಂದಾಯಿತು. ಸೊ ಆರತಿ ಮಾಡಿ ವೆಲ್ಕಮ್ ಮಾಡ್ಕೊಳ್ತಿದ್ದಾರೆ. ಸೊ ಕಳಶಕ್ಕೆ ಸ್ವಲ್ಪ ಹೂವೆಲ್ಲನೂ ಡೆಕೋರೇಟ್ ಮಾಡ್ತಿದ್ದಾರೆ. ಸೊ ಅಲ್ಲಿವರೆಗೂ ನಾವೇನು ಮಾಡೋದು ಅಂತ ಸ್ವಲ್ಪ ಫೋಟೋ ಸೆಷನ್ ಮಾಡೋಣ ಅಂತ ಹೊರಗಡೆ ಹೋದ್ವಿ. ಸೊ ನಮ್ಮ ಫೋಟೋ ಸೆಷನ್ ಈ ಥರ ಇತ್ತು. ನನ್ನ ಮಗ, ನನ್ನ ಪಪ್ಪ, ನನ್ನ ಹಸ್ಬೆಂಡ್. ಸೊ ಪೂಜೆ ಸ್ಟಾರ್ಟ್ ಆಯಿತು. ಸೊ ಮೊದಲಿಗೆ ಹುಡುಗನ ಅಪ್ಪ ಅಮ್ಮ, ಹುಡುಗಿ ಅಪ್ಪ ಅಮ್ಮನ ಕೈಯಿಂದ ಸಂಕಲ್ಪ ಮಾಡಿಸ್ತಿದ್ದಾರೆ. ಸಂಕಲ್ಪ ಎಲ್ಲ ಆದಮೇಲೆ ಗಣಪತಿಗೆ ಪೂಜೆ ಮಾಡ್ತಿದ್ದಾರೆ. ಸೊ ಮೊದಲನೇ ಪೂಜೆ ವಿಘ್ನ ನಿವಾರಕನಿಗೆ ಅಲ್ವಾ. ಸೊ ಗಣೇಶನ್ನ ಸ್ಮರಿಸ್ಕೊಂಡು ಪೂಜೆನ ನೆರವೇರಿಸ್ತಿದ್ದಾರೆ. ಸೊ ನಿಮ್ಮ ಕಡೆ ಎಲ್ಲ ಯಾವ ಥರ ನಿಶ್ಚಿತಾರ್ಥದ್ದು ಪೂಜಾ ಕಾರ್ಯಗಳಿರುತ್ತೆ ಅಂತಲೂ ನನಗೆ ತಿಳಿಸ್ಕೊಡಿ. ಸೊ ಪೂಜೆ ಸಲ್ಲಿಸ್ತಿದ್ದಾರೆ ಗಣೇಶನಿಗೆ. ಅಲ್ಲಿ ಇನ್ವಿಟೇಷನ್ನ ಬರೆದು ಇಟ್ಟಿರ್ತಾರಲ್ಲ, ಅದಕ್ಕೂ ಕೂಡ ಎಲ್ಲರೂ ಪೂಜೆ ಮಾಡಿ ಪೂಜಾ ಕೈಂಕರ್ಯಗಳನ್ನ ಮುಗಿಸ್ತಾರೆ. ಸೊ ನೆಕ್ಸ್ಟು ಹಾರಗಳು ಎಕ್ಸ್ಚೇಂಜ್ ಆಗ್ತವೆ. ಹುಡುಗಿ ಅಪ್ಪ ಮತ್ತು ಹುಡುಗನ ಅಪ್ಪ ಅಮ್ಮ, ಮತ್ತು ಹುಡುಗಿ ಅಪ್ಪ ಅಮ್ಮ ಮತ್ತು ಹುಡುಗಿ ಅಪ್ಪ ಅಮ್ಮ, ಹುಡುಗನ ಅಪ್ಪ ಅಮ್ಮ. ಮತ್ತು ತಾಂಬೂಲನೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ನಮ್ಮ ಹುಡುಗ ಇನ್ಮೇಲಿಂದ ನಿಮ್ಮವರು, ನಿಮ್ಮ ಹುಡುಗಿ ಇನ್ಮೇಲಿಂದ ನಮ್ಮವರು ಅನ್ನೋ ಥರ. ಈ ಥರ ಫಂಕ್ಷನ್ಗಳೆಲ್ಲ ಆಗೋದು ನೋಡೋಕ್ಕೇ ಚೆಂದ ಅಲ್ವಾ ಫ್ರೆಂಡ್ಸ್? ಸೊ ಇವರು ಹುಡುಗನ ತಾಯಿ ಬಟ್ಟೆ ಎಲ್ಲ ಕೊಡ್ತಿದ್ದಾರೆ. ನೆಕ್ಸ್ಟು ಇವರು ಹುಡುಗಿ ತಾಯಿ ಮತ್ತು ಹುಡುಗಿ ತಂದೆ, ಅವರು ಕೂಡ ಬಟ್ಟೆನ ಕೊಡ್ತಿದ್ದಾರೆ. ಸೊ ಇದು ಸೆಕೆಂಡ್ ಔಟ್ಫಿಟ್ ಆಗಿತ್ತು. ಸೊ ಎಲ್ಲರೂ ರಿಂಗ್ ಎಕ್ಸ್ಚೇಂಜಿಗೆ ವೇಟ್ ಮಾಡ್ತಾ ಇದ್ವಿ. ಸೊ ಹುಡುಗ ಮತ್ತು ಹುಡುಗಿದು ಔಟ್ಫಿಟ್ ಯಾವ ಥರ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ನನ್ನ ಮಗ ಚಿಕ್ಕಿಗೆ ವೆಲ್ಕಮ್ ಮಾಡಲಿಕ್ಕೆ ವೇಟ್ ಮಾಡ್ತಾ ಇದ್ದ. ಸೊ ಪ್ಲೇಟ್ ಡೆಕೋರೇಷನ್ಸ್ ಎಲ್ಲ ಈ ಥರ ಇತ್ತು.
ಸೊ ಸ್ಟೇಜಿಗೆ ಎಂಟ್ರಿ ಕೊಟ್ಟಾಯಿತು ಹುಡುಗ ಹುಡುಗಿ. ಸೊ ಹಾರ ಕೂಡ ಎಕ್ಸ್ಚೇಂಜ್ ಆಯಿತು ಹುಡುಗ ಹುಡುಗಿ ನಡುವೆ. ನೆಕ್ಸ್ಟು ದ ಮೋಸ್ಟ್ ಅವೈಟೆಡ್ ಮೂಮೆಂಟ್ ಆಫ್ ದಿಸ್ ಇವೆಂಟ್ ಅಂದರೆ ರಿಂಗ್ ಎಕ್ಸ್ಚೇಂಜ್ ಮಾಡಲಿಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನೊಂದು ಶಾಕಿಂಗ್ ಏನಂದರೆ, ಡೈರೆಕ್ಟ್ ಹುಡುಗ ಹುಡುಗಿ ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅಂತ ನಾವು ವೆಯ್ಟ್ ಮಾಡ್ತಾಯಿದ್ರೆ ಹುಡುಗಂಗೆ ಹುಡುಗಿ ಅಪ್ಪ ಹಾಕಿದ್ರು, ಹುಡುಗಿಗೆ ಹುಡುಗನ ಅಮ್ಮ ಹಾಕಿದ್ರು. ಸೊ ಎಲ್ರಿಗೂ ಗಾಬರಿ ಆಯಿತು, ಇದೇನಪ್ಪ ಅಂತ. ಏನೋ ಅವ್ರ ಕಡೆ ಶಾಸ್ತ್ರ ಅಂತ ಇದು. ಆಮೇಲೆ ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ ಮತ್ತೆ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಸೊ ಪೇರ್ ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಇನ್ನು ಫೋಟೋ ಸೆಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಸೊ ಇವರು ಎರಡೂ ಫ್ಯಾಮಿಲಿಯವ್ರ ಮೆಂಬರ್ಸ್. ಇನ್ನು ನಮ್ಮ ಗ್ಯಾಂಗ್ ಕೂಡ ಸ್ಟಾರ್ಟ್ ಆಯಿತು. ಸೊ ಇವರೆಲ್ಲ ನಮ್ಮ ಕಡೆಯವರು. ಇವರು ನಮ್ಮ ಅತ್ತೆ ಮಾವ, ನನ್ನ ಮಗ. ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಸೊ ನಾನು ಈ ಥರ ರೆಡಿಯಾಗಿದ್ದೆ. ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಮೂವರು ಮ್ಯಾಚ್ ಮಾಡ್ಕೊಂಡಿದ್ವಿ. ಸೊ ಇವರೆಲ್ಲ ನನ್ನ ಫ್ರೆಂಡ್ಸು. ಸೊ ಕೇಕ್ ಕಟ್ಟಿಂಗ್ ಇಲ್ಲ ಅಂದರೆ ಇನ್ಕಂಪ್ಲೀಟ್ ಅನಿಸುತ್ತೆ ಅಂತ ಎಂಗೇಜ್ಮೆಂಟಲ್ಲಿ ಕೇಕ್ ಕೂಡ ಕಟ್ ಮಾಡಿಸಿದ್ವಿ. ಸೊ ಇನ್ನೊಂದು ಏನು ಸರ್ಪ್ರೈಸ್ ಅಂದರೆ, ಹುಡ್ಗಂದು ಬರ್ಡೇ ಇವತ್ತು. ಎಂಗೇಜ್ಮೆಂಟ್ ದಿನಾನೇ ಬರ್ಡೇ ಇರೋದ್ರಿಂದ ಹುಡುಗನಿಗೆ ಡಬಲ್ ಖುಷಿ. ಸೊ ಹುಡುಗಂಗೆ ಮತ್ತೆ ವಿಶ್ ಮಾಡಿಬಿಡೋಣ. ಹ್ಯಾಪಿ ಬರ್ಡೇ ಮೋಹಿತ್ ಅವರೇ. ಸೊ ಅಂತೂ ಇಂತೂ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೊರಟ್ವಿ. ಸೊ ಊಟ ಅಂತೂ ಭರ್ಜರಿಯಾಗಿ ಆಯಿತು. ಸೊ ಕಾಯಿ ಹೋಳಿಗೆ ಅಂತೆ, ಸೋಯಾ ಕಟ್ಲೆಟ್ ಅಂತೆ, ಪಲಾವ್, ಮೊಸರು ಬಜ್ಜಿ, ಅನ್ನ ಸಾಂಬಾರು, ರೋಟಿ, ಅಕ್ಕಿ ರೊಟ್ಟಿ ಜೊತೆ ಎಣ್ಗಾಯಿ. ಸೂಪರಾಗಿತ್ತು. ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಸೊ ಊಟ ಆದಮೇಲೆ ಐಸ್ ಕ್ರೀಮ್ ಇಲ್ಲ ಅಂದರೆ ಆಗುತ್ತಾ? ಸೊ ಹುಡುಗರೆಲ್ಲ ಐಸ್ ಕ್ರೀಮ್ನ ಎಂಜಾಯ್ ಮಾಡಿದ್ರು. ಸೊ ಇವತ್ತಿನ ವ್ಲಾಗ್ ಇಷ್ಟಿತ್ತು. ನನ್ನ ಸೊಸೆ ಎಲ್ಲರಿಗೂ ಬಾಯ್ ಮಾಡ್ತಿದ್ದಾಳೆ. ಸೊ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.